ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗುರು ಮತ್ತು ಶನಿಯ ಜಂಟಿ ಕೃಪೆ ಸಿಗಲಿದೆಯಾ? ಒಳ್ಳೆಯ ಯೋಗ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರಿಗೆ ದೊರೆಯಲಿದೆಯಾ ಅವಕಾಶಗಳ ಮಹಾಪೂರ? ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದ್ರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧ ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧ ಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದ್ರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಎಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೀನರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 5ನೇ ಮನೇಲಿ ಕುತ್ಕೊಂಡಿದ್ದಾನೆ. ನಿಮ್ಮ ಲಗ್ನಕ್ಕೆ ಗುರುವಿನ ದೃಷ್ಟಿ ಇದೆ, ಲಗ್ನದಲ್ಲೇ ಶನಿ ಕೂಡ ಇದ್ದಾನೆ. ಎರಡೂ ಗ್ರಹಗಳ ಸಮಾಗಮದಿಂದ ನಿಮ್ಗೇನಾದ್ರೂ ಲಾಭ ಆಗ್ತಿದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಹೌದು. ಆದರೆ ಲಗ್ನದಲ್ಲಿ ಶನಿ ಕುತ್ಕೊಂಡಿರೋದ್ರಿಂದ ಶನಿ ನಿಮಗೆ 11 ಮತ್ತು 12ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ. ಸೊ ಲಾಭಗಳನ್ನೂ ಕೊಡ್ತಾ ಇರ್ತಾನೆ, ಅದೇ ರೀತಿ ಖರ್ಚು ಕೂಡ ಜಾಸ್ತಿ ಆಗ್ತಿರುತ್ತೆ, ಲೇಜಿನೆಸ್ ಕೂಡ ಇದೆ. ಆದರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಚುರುಕಾಗಿ ಕೆಲಸ ಮಾಡೋದು, ಸಾಕಪ್ಪ ಇಷ್ಟು ದಿವಸ ಕುತ್ಕೊಂಡೆ ಅಥವಾ ಏನೋ ಹೊಡ್ತಾ ಬಿತ್ತು, ಯಾವ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ದೆ, ಇನ್ನು ಮೇಲೆ ನನಗೆ ಚೆನ್ನಾಗಿರುತ್ತೆ ದಿನಗಳು, ನನಗೆ ಏನು ಕೆಲಸಕ್ಕೆ ಕೈ ಇಟ್ಟರು ಸಕ್ಸಸ್ ಆಗುತ್ತೆ ಅನ್ನೋಂಥ ಮನಸ್ಥಿತಿಗೆ ಬದಲಾವಣೆ ತಗೊತೀರಾ. 4ನೇ ಮನೆಯಲ್ಲಿ ಕುಜನ ಸಂಚಾರ, 2ನೇ ಮನೆ ಅಧಿಪತಿ ಆಗಿರ್ತಾನೆ ಕುಜ ನಿಮಗೆ. ಸೊ ಹಾಗಾಗಿ ಮತ್ತು ನಿಮಗೆ 9ನೇ ಮನೆ ಅಧಿಪತಿನೂ ಕೂಡ ಹೌದು. 4ನೇ ಮನೇಲಿ ಕುಜ ಇರೋದ್ರಿಂದ ತಾಯಿ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಅಥವಾ ತಾಯಿ ಮನೆಯವ್ರ ಜೊತೆಯಲ್ಲಿ ಸೋದರ ಮಾವನು ಇಂಥವ್ರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳೇನೋ ಆಗುತ್ತೆ. ಆದರೆ ಭೂಮಿಯಿಂದ ತುಂಬ ಲಾಭ ಸಿಗುತ್ತೆ. ನೀವೇನಾದರೂ ಭೂಮಿ ವ್ಯವಹಾರ ಮಾಡ್ತಿದ್ರೆ, ತಗೊಳ್ಳೋದು ಮಾರೋದು ಇದೇನಾದರೂ ಮಾಡ್ತಿದ್ರೆ ಅದರಿಂದ ಉತ್ತಮಕರವಾದ ಲಾಭನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ 3ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ಕೂಡ ನಿಮ್ಮ 7ನೇ ಮನೇಲಿ ಕುತ್ಕೊಂಡಿದ್ದಾನೆ. ಆದರೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ವೈಮನಸ್ಯ ಅಂಥದ್ದೇನು ಮೇಜರಾಗಿ ಬರೋದಿಲ್ಲ. ಆದರೆ ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಗತ್ತೆ. ಎಲ್ಲಾದರೂ ಟ್ರಾವೆಲ್ ಮಾಡುವಂಥದ್ದು, ಹೊರಗಡೆ ಹೋಗುವಂಥದ್ದು, ಸ್ವಲ್ಪ ಲಕ್ಸುರಿಯಾಗಿ ಜೀವನ ಕಳೆಯುವಂಥದ್ದು. ಯಾಕಂದರೆ ನಿಮಗೂ ಜೀವನ ಸಾಕಾದಂಗೆ ಆಗಿದೆ, ಸಾಕಷ್ಟು ಕಷ್ಟಗಳನ್ನ ನೋಡಿದ್ದೀರಾ, ಬರೀ ಕಷ್ಟಗಳನ್ನ ನೋಡಿ ಸಾಕಾಗಿದೆ, ಇನ್ನು ಮೇಲಾದರೂ ಖುಷಿಯಾಗಿರೋಣ ಅಂತ ಮನಸ್ಥಿತಿಗೆ ನೀವು ಬದಲಾವಣೆ ತಗೊತೀರಾ. ಇನ್ನು 5ನೇ ಮನೆಯಲ್ಲೇ ನಿಮಗೆ ಬುಧನ ಸಂಚಾರನೂ ಕೂಡ ಆಗ್ತಾ ಇರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಅಥವಾ ನಿಮ್ಗೇನಾದರೂ ಬರಬೇಕಾಗಿದ್ದ ಹಳೆ ಹಣಗಳು ವಸೂಲಿ ಆಗುವಂಥದ್ದು, ಅಥವಾ ನಿಮ್ಮ ತಂದೆ ಮನೆ ಕಡೆಯಿಂದ ನಿಮ್ಗೆ ಏನಾದರೂ ಲಾಭಗಳು ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಮಕ್ಕಳಿಂದ ಏನಾದರೂ ಏಳಿಗೆಗಳು ಸಿಗುವಂಥದ್ದು, ಮಕ್ಕಳ ಬುದ್ಧಿವಂತಿಕೆನ ನೋಡಿ ಖುಷಿ ಪಡುವಂಥದ್ದು, ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಅನ್ನೋರಿಗೆ ಮಕ್ಕಳಾಗುವಂಥ ಯೋಗಗಳು ಕೂಡ ಕೂಡಿ ಬರುವಂಥ ಸಮಯ ಆಗಿರುತ್ತೆ. ಗುರುಬಲ ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಶುಭ ಕಾರ್ಯಗಳಾಗ್ತಿದೆ ಅಂದಾಗ ಖರ್ಚು ಆಗೇ ಆಗುತ್ತೆ ಅಲ್ಲ. ಸೊ 12ನೇ ಮನೆಯಲ್ಲಿ ನಿಮಗೆ ರಾಹು ಕುತ್ಕೊಂಡಿರೋದ್ರಿಂದ ವಿಪರೀತವಾದ ಖರ್ಚು ಕೂಡ ಆಗ್ತಾ ಇರುತ್ತೆ. ರಾಹು ಯಾವಾಗಲೂ ಜಾಸ್ತಿ ಕೆಲಸನ ಮಾಡಿಸ್ತಾನೆ, ಅಂದರೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಇವಾಗ ಖರ್ಚು ಜಾಸ್ತಿ ಆಗ್ತಿದೆ ಅಂತಂದಾಗ ನಿಮಗೆ ಚಿಕ್ಕ ಪುಟ್ಟ ವಿಚಾರಗಳು ಅಥವಾ ಚಿಕ್ಕ ಪುಟ್ಟ ಏನಾದ್ರು ಒಂದು ವಸ್ತು ತೊಗೋಬೇಕು ಅಂದಾಗ ಅದು ಅದೇ ಖರ್ಚಿಗೆ ನೀವು ಒಪ್ಕೊಳ್ಳಲ್ಲ, ಇನ್ನೂ ಜಾಸ್ತಿ ಖರ್ಚು ಮಾಡಬೇಕು ಅಂತ ಅನ್ನೋದು, ಇನ್ನೂ ಜಾಸ್ತಿ ಖರ್ಚು ಮಾಡುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. 12ನೇ ಮನೆಯಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ವಿಪರೀತವಾದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಇವಾಗ ನೀವೇನೋ ಒಂದು ಚಿಕ್ಕ ವಸ್ತು ತೊಗೋಬೇಕು ಅಂತಂದಾಗ ಅದನ್ನು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ಬಿಡೋ ಅಂಥದ್ದು, ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೊಗೋಬೇಕು ಅಂತ ದುಡ್ಡು ಜಾಸ್ತಿ ಖರ್ಚಾಗುವಂಥದ್ದು ಎಲ್ಲನೂ ಕೂಡ ಆಗ್ತಾ ಇರುತ್ತೆ. ಆದರೆ ಅದೇ ನಿಮಗೆ ಗುರು ದೃಷ್ಟಿ ಬಂದು ನಿಮಗೆ ಏನು 11ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಲಾಭನೂ ಕೂಡ ತೊಗೊಂಬಂದು ಕೊಡ್ತಿರ್ತಾನೆ. ಹಣಕಾಸಿಗೆ ನಿಮ್ಗೆ ಏನಂತ ಮೇಜರ್ ಪ್ರಾಬ್ಲಮ್ಸ್ ಅಂತ ತಂದ್ಕೊಡೋದಿಲ್ಲ. ಹಾಗೆ 9ನೇ ಮನೆಗೂ ಗುರುದೃಷ್ಟಿ ಇದೆ. ಸೊ ನಾನು ಆಗಲೇ ಹೇಳಿದೆ, ಪಿತ್ರಾರ್ಜಿತ ಆಸ್ತಿ ಬರ್ಬೋದು ಅಂತ, ಅದೃಷ್ಟ ಕೂಡ ಬದಲಾವಣೆ ಆಗುತ್ತೆ, ಅದೃಷ್ಟಕರವಾದ ವಿಚಾರಗಳನ್ನ ಕೇಳ್ತೀರಾ, ಅದೃಷ್ಟಕರವಾದ ಕೆಲಸಗಳನ್ನ ಕೂಡ ನೀವು ಮಾಡ್ತಾ ಇರ್ತೀರ. ಈ ಎಲ್ಲ ಉತ್ತಮವಾದ ಲಾಭಗಳನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮಗೆ ನೋಡಿ 6ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯರ ಸಮಾಗಮ ಆಗುತ್ತೆ. ಆ
ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು, ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರ್ಬೋದು. ಆದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದಾಗಿರ್ಬೋದು, ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲೈ ಮಾಡಿದ್ರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಮೇಜರಾಗಿ ನಿಮಗೆ ಒಳ್ಳೆಯದೇ ಆಗ್ತದೆ ಈ ತಿಂಗಳಲ್ಲಿ. ಕೆಲವೊಂದು ಮಾತ್ರ ನಿಮಗೆ ನೆಗೆಟಿವಿಟಿ ಅನ್ನೋದಿದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿ, ಪರಿಹಾರವಾಗಿ ಮೊದಲನೇದಾಗಿ ನೀವು ಶುಕ್ರ ಗ್ರಹದ ಒಂದು ಆರಾಧನೆ ಮಾಡಬೇಕಾಗತ್ತೆ. ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕಮಲದ ಹೂವಾಗಿರ್ಬೋದು, ಮಲ್ಲಿಗೆ ಹೂವಾಗಿರ್ಬೋದು ದೇವಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಕೇಳ್ತಾ ಇರಿ. ಹಾಗೆ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ರಾಶಾಧಿಪತಿನೇ ಗುರು ಆಗಿರ್ತಾನೆ. ಸೊ ನಿಮ್ಮ ಮನೆಯಲ್ಲೇ ಯಾರಾದರೂ ಗುರುಗಳಂತಿದ್ರೆ ಅಥವಾ ಹಿರಿಯರಿದ್ದರೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳ್ಳಿ, ಅವ್ರ ಸೇವೆ ಮಾಡಿ, ಅವ್ರಿಗೇನು ಕೆಲಸಗಳಾಗಬೇಕು ಆ ಕೆಲಸಗಳನ್ನ ಮಾಡಿಕೊಡಿ. ಮತ್ತು ಅವ್ರ ಕಾಲಿಗೆ ಚಪ್ಪಲಿ ತೊಗೊಂಬಂದು ಕೊಡುವಂಥದ್ದು, ಬಟ್ಟೆ ತೊಗೊಂಬಂದು ಕೊಡೋದು, ಅವ್ರ ಸೇವೆ ಮಾಡಿದ್ರೆ ಸಾಕು, ನಿಮಗೆ ಇನ್ನಷ್ಟು ಅನುಗ್ರಹ ಜಾಸ್ತಿ ಆಗುತ್ತೆ. ಪ್ರತಿ ಶನಿವಾರದ ದಿವಸ ಅಭ್ಯಂಜನ ಸ್ನಾನ ಮಾಡ್ಕೊಳ್ಳಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ನಿರ್ಗತಿಕರಿಗೆ ಸಹಾಯ ಮಾಡಿ. ಇದೆಲ್ಲನೂ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.